ಬಾಯಲ್ಲಿ ನಾವು ಏನ್ ಹೇಳ್ತೀವಿ ಅದೆಲ್ಲ ನಡೆಯುವಂಥದ್ದು, ನಡಿಬೇಕು, ಗೌರವವಾಗಿ ನಡಿಬೇಕು. ಅದಕ್ಕೋಸ್ಕರ ನಾವು ಹೇಳುವಂಥದ್ದು. ಬಿಜೆಪಿ ಕನ್ನಡಿಗರು ಬರಲ್ವಾ? ಮೇಕೆದಾಟು ಬರೀ ಕಾಂಗ್ರೆಸ್ ಅವ್ರ ಹೋರಾಟ, ಮೇಕೆದಾಟು ಬರೀ ಕಾಂಗ್ರೆಸ್ ಅವ್ರ ಹೋರಾಟ. ಅಶ್ವಥ್ ಅವರೇ, ನೀವು ಮತ್ತೆ ಈಗೇನು ಯಾಕೆ ಮಾತಾಡ್ತೀರಿ? ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವು ಮಾತಾಡಿ, ನೀವು ಸನ್ಮಾನ್ಯ ಅಧ್ಯಕ್ಷರೇ, ಈಗ ಜವಾಬ್ದಾರಿ ಸರ್ಕಾರ ಇದು. ಈಗ ಏನೋ ಫಿಲಂ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಕನ್ನಡ ಚಲನಚಿತ್ರದ ಅಭಿವೃದ್ಧಿ ಮಾಡಬೇಕು ಅನ್ನೋದು ಆ ಉದ್ದೇಶದಿಂದ ಸರ್ಕಾರ ಪ್ರತಿಭಟನೆ, ನಾವಿದ್ದಾಗೂ ದುಡ್ಡು ಕೊಟ್ಟಿದ್ದೀರಿ, ಅವರು ದುಡ್ಡು ಕೊಟ್ಟಿದ್ದಾರೆ. ಆ ದುಡ್ಡು ಕೊಟ್ಟಾಗ ಅವ್ರ ಕಾರ್ಯಕ್ರಮವನ್ನ ಯಾರು ಇವರು ಹೆಡ್ ಮಾಡಿರ್ತಾರೆ, ಹೆಡ್ ಮಾಸ್ಟರ್ ಯಾರು ಮಾಡಿರ್ತಾರೆ, ಹೆಡ್ ಮಾಸ್ಟರ್ ಕರ್ತವ್ಯ ಮಕ್ಕಳನ್ನೆಲ್ಲ ಹೆಂಗೆ ಚೇರ್ ಹಾಕಿ ಕೂತಿರ್ಸ್ಬೇಕು, ಮಕ್ಕಳನ್ನ ಹೆಂಗೆ ಪಾಠ ಹೇಳ್ಕೊಡ್ಬೇಕು, ಆ ಹೆಡ್ ಮಾಸ್ಟರ್ ಕೆಲಸ. ಆ ಹೆಡ್ ಮಾಸ್ಟರ್ನೇ ಸರಿಯಾಗಿರೋರು ಮಾಡಿಲ್ಲ ಇವರು. ಹೆಡ್ ಮಾಸ್ಟರ್ ಸರಿಯಾಗಿ ಮಾಡಿದ್ರೆ ಇವಾಗೆಲ್ಲ ಏನ್ ಹೇಳ್ತಾವ್ರೆ, ನಮ್ಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ. ಆಮೇಲೆ ಇವರೊಂದು ವಾಟ್ಸಪ್ ಬಿಟ್ರು, ನಾವ್ ಇಂಥವ್ರು ಕೊಟ್ಟಿದ್ದೀರಿ ಅಂತ. ಪೋಸ್ಟ್ ಅಲ್ಲಿ ಹಾಕ್ಬಿಟ್ರೆ ಬರೋರು ಯಾರು ಇಲ್ಲ ಇಲ್ಲಿ. ಪೋಸ್ಟ್ ಅಲ್ಲಿ ಹಾಕ್ಬಿಟ್ಟು ಬರೋರಿಲ್ಲ. ತಾರಾ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ನನ್ಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ. ಅಲ್ಲಿ ನಾವು ಕಲಾವಿದರಿಗೆ ಗೌರವ ಕೊಡ್ಬೇಕು. ನೋಡ್ರಿ, ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದೆ, ಯಾರು ಬರ್ಲಿಲ್ಲ. ಯಾಕೆ ಬರ್ಬೇಕು? ನೀ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಕೈ ಗುರ್ತಿಟ್ಕೊಂಡು ಎಲ್ಲ ಹೋದ್ರೆ ಯಾರು ಬರ್ತಾರೆ? ಯಾರು ಬರ್ತಾರೆ? ಮೇಕೆದಾಟು ಬರೀ ಕಾಂಗ್ರೆಸ್ ಅಂತ ನೀವೇ ಧಮಕಿ ಹಾಕ್ತೀರಾ? ನೀವು ಕಾಂಗ್ರೆಸ್ ಯಾರೋ ಸಾಹಿತಿಗಳು, ಯಾರೋ ಕನ್ನಡ ಪರ ಹೋರಾಟಗಾರರು ಅವ್ರು ಮಾಡಿದ್ರೆ ಕನ್ನಡ ಪರ ಹೋರಾಟಗಾರರು, ದಲಿತ ಹೋರಾಟಗಾರರು ಹೋದ್ರು. ಸ್ನಾನ ಮಾಡಿದ್ರು, ನಾನು ನೋಡಿದೆ ಅದನ್ನೆಲ್ಲ. ಯಾಕೆ ಮೇಕೆದಾಟು ಬಿಡಪ್ಪ, ನೀವು ನೋಡಿ, ನೀವು ಮೊದಲು ಪಲ್ಯೂಟ್ ಆಗಿರೋ ನೀವು. ನಾನು ಮೇಕೆದಾಟುಗೆ ಹೋಗಿ ನದಿಯಲ್ಲಿ ಕೂತ್ಕೊಂಡ್ರು, ನದಿಗೆ ಪೂಜೆ ಮಾಡಿದ್ರು, ಪಂಚೆ ಹಾಕ್ಬೇಕು. ಅದೇ ಅವರೆಲ್ಲ ಫೋಟೋ ಶೋಟೋ ಆಯ್ತು. ಅದು ಚಲನಚಿತ್ರ ನಾನು ಹೇಳ್ತಾ ಇರೋದು, ಇದು ಅವ್ರ ಕಾರ್ಯಕ್ರಮ, ಡಿ ಕೆ ಶಿವಕುಮಾರ್ ಅವ್ರ ಕಾರ್ಯಕ್ರಮ. ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಕಾರ್ಯಕ್ರಮ. ವಾಟ್ ಈಸ್ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮ? ನಾನು ಕೇಳಿದೆ, ನಾನು ಸಿದ್ದರಾಮಯ್ಯನವ್ರು ಕೇಳಿದೆ, ಅಸೆಂಬ್ಲಿಯಲ್ಲೇ ಕೇಳಿದ್ದೀನಿ, ಇಲ್ಲೇ ಕೇಳಿದ್ದೀನಿ. ಏನ್ ಸರ್ ನಿಮ್ ಫೋಟೋ ಒಂದು ಇಲ್ಲ, ಎಲ್ಲ ಡಿ ಕೆ ಶಿವಕುಮಾರ್ದೇ ಇದೆ ಅಂದ್ರೆ ಹೇಳಿದ್ರು. ಮತ್ತೆ ಪ್ರೋಗ್ರಾಮ್ ಅವ್ರದ್ದು ಅಲ್ಲ, ಆಯ್ತು, ಅವ್ರು ನನ್ ಪ್ರೋಗ್ರಾಮ್ ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ನೀವು ಅವ್ರ ಮೇಲೆ ಸೇಡ್ ತೀರ್ಸ್ಕೊಂಡ್ರೆ ಯಾವ ನ್ಯಾಯ? ಕಲಾವಿದರಿಗೆ ನಾವು ದುಡ್ಡು ಕೊಡ್ತೀರಾ? ನಾವೇನು ಕೊಡಲ್ಲ. ಅವರು ನೋಡಿ, ಅವ್ರ ಎಲೆಕ್ಷನ್ ಬೇಕಾದಷ್ಟು ಜನ ಕಲಾವಿದರು ಕಾಂಗ್ರೆಸ್ಗೂ ಕ್ಯಾನ್ವಾಸ್ ಮಾಡಿದ್ದಾರೆ, ಬಿಜೆಪಿಗೆ ಮಾಡಿದ್ದಾರೆ, ಜನತಾದಳಕ್ಕೆ ಮಾಡಿದ್ದಾರೆ. ಅವ್ರು ಯಾವ ಟೈಮಲ್ಲಿ ಯಾರು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ, ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಅದರಿಂದ ನೀವು ಕಲಾವಿದರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಕ್ ಹೋದ್ರೆ ನೀವು ಟೈಟ್ ಮಾಡ್ಬೇಕಾಗಿರೋದು ಇಲ್ಲಿ ಸರ್ಕಾರಕ್ಕೆ. ಯಾರ್ಯಾರು ಕೆಲಸ ಮಾಡ್ತಾ ಇಲ್ಲಲ್ಲ, ಹಾಕೊಂಡಿದ್ರಲ್ಲ, ಮುಖ್ಯಮಂತ್ರಿ ಅನೌನ್ಸ್ ಮಾಡಿದ್ರು, ಎಲ್ಲರೂ ತಿಂಗಳಿಗೊಂದ್ಸರಿ ಎಲ್ಲರೂ ಸಭೆ ಮಾಡ್ಬೇಕು, ಹೋಗಿ ಕುಂದುಕೊರತೆ ಸಭೆ ಮಾಡ್ಬೇಕು ಪ್ರತಿ ತಿಂಗಳು, ಇದು ನನ್ನ ಪ್ರಮಾಣ ಅಂತ ಹೇಳಿದ್ರು. ಯಾವ ಮಂತ್ರಿನೂ ಹೋಗಿಲ್ಲ. ನನ್ನ ಹತ್ರ ರೆಕಾರ್ಡೇ ಇದೆ, ನನ್ನ ಹತ್ರ ವಿಜಯ ಕರ್ನಾಟಕ ಯಾವ್ದು ಬಂದಿತ್ತು. ಮಂತ್ರಿಗಳು ಒಂದೇ ತಿಂಗಳು ಹೋಗಿರೋದು, ಒಂದು ತಿಂಗಳು 80%, ಎರಡನೇ ತಿಂಗಳಲ್ಲಿ 32%, ಮೂರನೇ ತಿಂಗಳು ಪತ್ತೆ ಇಲ್ಲ, ಒಬ್ಬ ಮಿನಿಸ್ಟ್ರು ಪತ್ತೆ ಇಲ್ಲ. ಪಾಪ ಕಾಯ್ತಾ ಇದ್ದಾರೆ, ಮಂತ್ರಿಗಳಾಗಕ್ಕೆ ಬಹಳ ಜನ ಕಾಯ್ತಾ ಇದ್ದಾರೆ, ಏನೋ ಚೇಂಜ್ ಆತೈತೆ ಅಂತ.
ರಾಜ್ಯಪಾಲರ ಭಾಷಣ ಬಗ್ಗೆ ಮಾತಾಡಿ. ಚೇಂಜ್ ಆಗ್ತೈತೆ ಅಂತ ರಾಜ್ಯಪಾಲರ ಬಗ್ಗೆ ಮಾತಾಡಿ. ಅದೇ ರಾಜ್ಯಪಾಲರದೇ ನಾನು ಹೇಳ್ತಾ ಇರೋದು. ಬರ್ದಿದ್ದಾರೆ ಅದರಲ್ಲಿ. ಅಲ್ಲ, ಸುನೀಲ್ ಹೇಳಿದಾರಲ್ಲ, ಕರಿಮಣಿ ಮಾಲೀಕ ಯಾರು ಅಂತ ಕೇಳಿದ್ದಾರೆ. ಅರ್ಥ ಅದರಿಂದ ಇಲ್ಲಿ ನಮ್ಗೆ ಅನ್ಸಿರೋದು, ನಾನೇನು ಜ್ಯೋತಿಷ್ಯ ನಾನೇನು ನಂಬೋದು ಇಲ್ಲ. ಆದ್ರೆ ಇಲ್ಲಿ ನಡೀತಾ ಇರೋದು ಪೂರ್ತಿ ಜ್ಯೋತಿಷ್ಯದ ಮೇಲೆನೆ ನಡೀತಾ ಇರೋದು ಇಡೀ ಸದನ. ನೆನ್ನೆ ನೋಡ್ತಾ ಇದ್ದೀನಿ ಇದು ಯಾವ್ದು 10-15 ಫಿಕ್ಸ್ ಮಾಡಿದ್ದಾರೆ. ಯಾಕೆ ಫಿಕ್ಸ್ ಮಾಡಿದ್ರಿ? ಸಿದ್ದರಾಮಯ್ಯ ಫಿಕ್ಸ್ ಮಾಡಿಲ್ಲ 10-15. 9 ಗಂಟೆಗೆ ಬೇಡ 10-15 ಮಾಡಿ ಅಂತ ಹೇಳಿ ನೀವೇ ಅಲ್ಲಿ ಒಪ್ಪಿ ಆಗ್ತದ. BSc ಅಲ್ಲಿ ಇವರು ಹೇಳಿದ್ದು 10 ಕಾಲಕ್ಕೆ ಮಾಡುವಂತ. ಅಲ್ಲ, ನೀವು ನಂಬ್ತೀರಾ ತಾನೇ ಸರ್? ನೋಡಿ, ಇಲ್ಲಿ ಫೋಟೋ ಇದೆ ಅವ್ರದ್ದೆಲ್ಲ. ಯಾರ್ಯಾರು ಮಂತ್ರಿಗಳು, 13% ಮಂತ್ರಿಗಳು, 13% ಮಂತ್ರಿಗಳು, 13% ಜನ ಮಾತ್ರ ಮಂತ್ರಿಗಳು ಜಿಲ್ಲಾ ಸಭೆಗಳನ್ನ ಮಾಡಿದ್ದಾರೆ. ಅದಾಲತ್ 13%, ಉಳಿದವರೆಲ್ಲ ನಾಲಾಯಕ ಅಂತಾರ. ಈ ನೆನ್ನೆನೂ ಕೂಡ ಚರ್ಚೆ ಆಯ್ತು, ಇರ್ಲಿಲ್ಲ ಕರಿಮಣಿ ಮಾಲೀಕ ಇದೆ. ಅರ್ಧ ಗಂಟೆ ಓಡ್ತು ನಮ್ಗೆ ಇನ್ನೂ ಅರ್ಥ ಆಗದೆ ಇರೋದು. ಇಲ್ಲಿ ಮೊನ್ನೆ ಯಾರೋ ಜ್ಯೋತಿಷಿ ಹೇಳ್ದ, ನನ್ಗೆ ಗೊತ್ತಾಗಲ್ಲ, ಅದೇನೋ ಶನಿ ಪವರ್ಫುಲ್ ಅಂತೆ. ಈಗ ಶನಿ ಪವರ್ಫುಲ್ ಇದ್ದಾಗ ಅಧಿಕಾರ ಸಿಗ್ಲೇಬೇಕಂತೆ. ಅಜಯ್ನವರು ಗೌರವ ಇದೆ ಅವ್ರ ಬಗ್ಗೆ. ಅವ್ರು ಹೇಳ್ದ ಸಿಕ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ MLA ಕೂಡ ಎದೋಳ್ರಪ್ಪ ಕೈ ಎತ್ತದ ನೋಡ್ರಮ್ಮ ಮಂಡ್ಯದು ಹೇಳ್ತಾನೆ ಅವ್ರ ಆಗತ್ತೆ, ಯೋಗ ಇದೆ ಅಂತ. ಅವ್ರಿಗೆಲ್ಲ ಯೋಗ ಇರೋದು, ನಿಮ್ಗೆ ಯೋಗ ಇರೋದು ಆಕ್ಚುಲಿ. ನೋಡಿ, ಇವತ್ ನಾನು ಹೇಳಿರ್ತೀನಿ, ಯೋಗ ನಿಮ್ಗೆ ಇರೋದು. ಅದಾದ್ರೆ ನೀವು ಅಲ್ಲಿರ್ತೀರಾ, ಇಲ್ಲ ಅಂದ್ರೆ ಇಲ್ಲೇ ಖುಷಿಯಲ್ಲಿ ತೀರ್ಮಾನ ಮಾಡಿ. ಈಗ ನಿಮಗೆ ಅವಕಾಶ ಸಿಗಬೇಕು ಅಂದ್ರೆ ಸಂತೋಷ ಎಲ್ಲಾ ಕೆಲಸ ಮಾಡಿ ಮುಗಿಸಿರಿ. ನಮ್ಗೆ ನೀವು ದಿನ ಒಂದೊಂದು ಬಾಗ್ಲು ಹುಡ್ಕೋದು, ಹೊಸದಸ್ತ ಮಾಡೋದು, ದಿನ ಫೋಟೋ ಒಳ್ಳೆ ಕೆಲಸ ಮಾಡ್ತಾವ್ರೆ ನೋಡಿದೀರಿ. ಅದ್ ಬಿಟ್ಟು ನೀವು ಅಲ್ಲೋಗ್ಲಿ ಅಂತಾನೆ. ಅದಕ್ಕೆ ಚೇಂಜ್ ಅಂತಾನೆ ನಾವು ಕಾಯ್ತಾ ಇದ್ದೀವಿ. ಚೇಂಜ್ ಆಗ್ಲಿ. ಆ ಕರಿಮಣಿ ಮಾಲೀಕ ಯಾರು ಅನ್ನೋದು ನಮಗೂ ರಾಜ್ಯಕ್ಕೆ ಬೇಕಾಗಿದೆ, ನಮ್ಗೇನಲ್ಲ, ರಾಜ್ಯಕ್ಕೆ ಬೇಕಾಗಿದೆ. ಆಡಳಿತ ಸುಗಮವಾಗಿ ನಡಿಬೇಕು, ಆಡಳಿತ ವ್ಯವಸ್ಥೆ ಸರಿ ಹೋಗ್ಬೇಕು. ಯಾರು ಈ ಕರ್ನಾಟಕದ ಒಂದು ಸುಭದ್ರ ಆಡಳಿತ ಕೊಡ್ತಾರೆ ಅನ್ನೋದು ಜನಕ್ಕೆ ಬೇಕಾಗಿದೆ ಇವತ್ತು. ಪ್ರತಿನಿತ್ಯನೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ. ಇದೇ ಆಗೋದ್ರೆ ರಾಜ್ಯದ ಅಧಿಕಾರಿಗಳೇನ್ ಕೆಲಸ ಮಾಡ್ತಾರೆ? ನಿಮ್ಮ ಮನೆ ಯಾರು ಕೆಲಸ ಮಾಡಲ್ಲ. ನೋಡಿ, ಮೊದಲಕ್ಕೋಸ್ಕರ ನಾನು ಯಾರು ಕಲಾವಿದರ ಮೇಲೆ ಇದ್ದಾರೆ ಅವ್ರ ಮೇಲೆ ಈ ತರದ ಹೇಳಿಕೆ ಒಳ್ಳೇದಲ್ಲ. ಭಾಷೆ ಒಳ್ಳೇದಲ್ಲ, ನಿಮ್ ಹೃದಯ ಒಳ್ಳೇದಿರ್ಬೋದು, ಆದ್ರೆ ಭಾಷೆ ಒಳ್ಳೇದಲ್ಲ. ನೆಟ್ಟು ಬೋಲ್ಡ್ ಟೈಟ್ ಮಾಡ್ತೀನಿ ಅಂದ್ರೆ ಬಹಳ ರಾಂಗ್ ಮೆಸೇಜ್ ಹೋಗ್ತೈತೆ, ಲಾಂಗ್ ಪೀರಿಯಡ್ಗೆ ಉಳ್ಕೊಂಡ್ಬಿಡ್ತದ. ನೋಡು, ನಿಮ್ ಫ್ರೆಂಡ್ ಹೇಳ್ತಾ ಇದ್ದಾರೆ ನೋಡಿ ಸರ್, ಇಂಥ ಭಾಷೆಗಳು ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕದ ಬಗ್ಗೆ ಮಾತಾಡಿ. ಅದರಿಂದ ಇಲ್ಲಿ ಕರ್ನಾಟಕದ ಭಾಷೆ ಯಾವತ್ತು ನಾವು ಕೇಳಿ. ಆಯ್ತು, ನಾನೇನ್ ಹೇಳಿದ್ದೆ? ಹೇಳು. ನಾನೇನ್ ಹೇಳಿದ್ದೀನಿ ಹೇಳಿ? ಯಾವ್ದೋ ಗಂಡು ಅಂತ ಗಂಡಸು ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ದು. ಆಯ್ತು, ತಾಕತ್ತಿದ್ರೆ ಗಂಡಸಾಗಿದ್ರೆ ಕೆಲಸ ಮಾಡಿ ತೋರಿಸಿ. ಒಂದು ಆಫೀಸ್ ಮಾಡಕ್ಕಲ್ಲ ನಿನ್ ಕೈಲಿ ಮಾತಾಡ್ಬೇಡ. ಯಾವ